ಓಂ ಶಾಂತಿ. ಮುರಳಿ ದಿನಾಂಕ 31/12/25. ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे, मधुबन होलीस्ट ऑफ दी होली बाप का घर है, यहाँ तुम किसी भी पतित को नहीं ला सकते. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಮಧುಬನ ಪವಿತ್ರತೆ ಸಾಗರ ತಂದೆ ಮನೆಯಾಗಿದೆ. ಇಲ್ಲಿ ತಾವು ಯಾವುದೇ ಪತಿತರನ್ನ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. प्रश्न, इस ईश्वरीय मिशन में जो पक्के निश्चय बुद्धि है उनकी निशानियां क्या होंगी? ಈ ಈಶ್ವರಿ ಮಿಷನ್ ನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಇದ್ದಾರೆ ಅಂಥವರ ಲಕ್ಷಣಗಳು ಏನಾಗಿರುತ್ತೆ? ಉತ್ತರ, ಒಂದನೇದು, वे ಸ್ತುತಿ ನಿಂದಾ ಸಬ್ ಮೇ ಧೀರಜ ಸೆ ಕಾಮ ಲೇಂಗೆ. ಅವರು ಸ್ತುತಿ ನಿಂದೆ ಎಲ್ಲದರಲ್ಲೂ ತಾಳ್ಮೆಯಿಂದ ಕೆಲಸ ತಗೋತಾರೆ. ಎರಡನೇದು, ಕ್ರೋಧ ನಹಿ ಕರೆಂಗೆ, ಕ್ರೋಧ ಮಾಡುವುದಿಲ್ಲ. ಮೂರನೇದು, ಕಿಸಿ ಕೋ ಭಿ ದೈಹಿಕ ದೃಷ್ಟಿ ಸೆ ನಹಿ ದೇಖೆಂಗೆ, ಯಾರನ್ನು ಅವರು ದೈಹಿಕ ದೃಷ್ಟಿಯಿಂದ ನೋಡೋದಿಲ್ಲ. ಆತ್ಮ ಕೋ ಹಿ ದೇಖೆಂಗೆ, ಆತ್ಮ ಹೋಕರ್ ಬಾತ್ ಕರೆಂಗೆ, ಆತ್ಮವನ್ನೇ ನೋಡ್ತಾರೆ, ಆತ್ಮಾಗಿಯೇ ಮಾತಾಡ್ತಾರೆ. ನಾಲ್ಕನೇದು, ಸ್ತ್ರೀ ಪುರುಷ ಸಾತ್ ಮೇ ರಹತೆ ಕಮಲ್ ಫೂಲ್ ಸಮಾನ್ रहेंगे, ಸ್ತ್ರೀ ಪುರುಷ ಜೊತೆ ಇದ್ರೂ ಕಮಲ ಪುಷ್ಪ ಸಮಾನ ಇರ್ತಾರೆ. ಐದನೇದು, ಕಿಸಿ ಬಿ ಪ್ರಕಾರ ಕಿ ತಮನ್ನಾ ಯಾನಿ ಇಚ್ಛಾ ನಹಿ ರಖೆಂಗೆ, ಯಾವುದೇ ಪ್ರಕಾರದ ಇಚ್ಛೆಯನ್ನು ಅವರು ಇಟ್ಕೊಳ್ಳೋದಿಲ್ಲ. ಗೀತ್, ಜಲೇನ ಕ್ಯೂ ಪರವಾನ, ಏಕೆ ಸುಡುತ್ತಿಲ್ಲ ಪತಂಗವೇ. ಓಂ ಶಾಂತಿ. रूहानी बच्चों प्रति रूहानी बाप समझा रहे हैं, अर्थात भगवान पढ़ा रहे हैं रूहानी स्टूडेंट को. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ, ಅರ್ಥಾತ್ ಭಗವಂತ ಓದಿಸ್ತಾ ಇದ್ದಾರೆ ಆತ್ಮಿಕ ವಿದ್ಯಾರ್ಥಿಗಳಿಗೆ. उन स्कूलों में जो बच्चे पढ़ते हैं उन्हें कोई रूहानी स्टूडेंट नहीं कहेंगे. ಆ ಸ್ಕೂಲ್ಗಳಲ್ಲೇನು ಮಕ್ಕಳು ಓದ್ತಾರೆ ಅವರಿಗೆ ನಾವು ಆತ್ಮಿಕ ವಿದ್ಯಾರ್ಥಿ ಅಂತ ಹೇಳೋದಿಲ್ಲ. ವೇತು ಹೇ ಹಿ ಅಸುರಿ ವಿಕಾರಿ ಸಂಪ್ರದಾಯಕ್ಕೆ, ಅವರಿರೋದೇ ಅಸುರಿ ವಿಕಾರಿ ಸಂಪ್ರದಾಯದವರು. ಹಾಗೆ ತುಂಬಿ ಅಸುರಿ ಅಥವಾ ರಾವಣ ಸಂಪ್ರದಾಯಕ್ಕೆ ಥೇ, ತಾವು ಕೂಡ ಮೊದಲು ಅಸುರಿ ಅಥವಾ ರಾವಣ ಸಂಪ್ರದಾಯದವರಾಗಿದ್ರಿ. अब राम राज्य में चलने के लिए 5 विकार रूपी रावण पर जीत पाने का पुरुषार्थ कर रहे हो. ಈಗ ರಾಮರಾಜ್ಯಕ್ಕೆ ಹೋಗ್ಲಿಕ್ಕಾಗಿ ಪಂಚ ವಿಕಾರಗಳೆನ್ನುವಂಥ ರಾವಣನ ಮೇಲೆ ವಿಜಯ ಪಡ್ಕೊಳ್ಳುವಂತ ಪುರುಷಾರ್ಥ ಮಾಡ್ತಾ ಇದ್ದೀರಿ. ये जो नॉलेज प्राप्त नहीं करते उनको समझाना पड़ता है तुम रावण राज्य में हो. ಈ ಜ್ಞಾನ ಯಾರು ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ತಿಳಿಸ್ಬೇಕಾಗತ್ತೆ, ನೀವು ರಾವಣ ರಾಜ್ಯದಲ್ಲಿದ್ದೀರಿ. ಖುದ್ದು ಸಮಜ್ತೆ ನಹಿ ಹೈ, ಯಾಕಂದ್ರೆ ಸ್ವತಃ ತಿಳ್ಕೊಳ್ಳೋದಿಲ್ಲ ಅಲ್ವಾ. तुम अपने मित्र संबंधियों आदि को कहते हो हम बेहद के बाप से पढ़ते हैं, तो ऐसे नहीं कि वह निश्चय करते हैं. ತಾವು ತಮ್ಮ ಮಿತ್ರ ಸಂಬಂಧಿಗಳಿಗೆಲ್ಲ ಹೇಳ್ತೀರಿ, ಏನು ನಮಗೆ ಬೇಹದ್ದಿನ ತಂದೆ ಓದಿಸ್ತಾ ಇದ್ದಾರೆ, ಅವರಿಂದ ನಾವು ಓದ್ತಾ ಇದ್ದೀವಿ. ಬಟ್ ಅವರು ನಿಶ್ಚಯದಿಂದ ತಿಳ್ಕೊಳ್ಳೋದಿಲ್ಲ, ನಿಶ್ಚಯ ಮಾಡ್ಕೊಳ್ಳೋದಿಲ್ಲ. ಕಿತನಾ ಬಿ ಬಾಪ ಕಹೆ ಯಾ ಭಗವಾನ್ ಕಹೆ ತೋ ಬಿ ನಿಶ್ಚಯ ನಹಿ ಕರ್ತೆ, ಎಷ್ಟು ತಂದೆ ಹೇಳಿದ್ರು ಭಗವಂತ ಹೇಳಿದ್ರು ನಿಶ್ಚಯ ಮಾಡ್ಕೊಳ್ಳೋದಿಲ್ಲ. ನಯೇ ಕೋ ತೋ ಯಹ ಆನೆ ಕಾ ಹುಕಂ ನಹಿ ಹೈ, ಹೊಸೊಬ್ರಿಗಂತ ಇಲ್ಲಿ ಬರುವಂತ ಅನುಮತಿ ಇಲ್ಲ. ಬಿಗರ್ ಚಿಟ್ಟಿ ವ ಬಿಗರ್ ಪೂಛೆ ತೋ ಕೋಯಿ ಆ ಭಿ ನಹಿ ಸಕ್ತೆ, ಪತ್ರ ಇಲ್ಲದೆ ಅಥವಾ ಯಾರನ್ನ ಕೇಳದೆ ಯಾರು ಇಲ್ಲಿ ಬರಕ್ ಸಾಧ್ಯ ಇಲ್ಲ. ಪರಂತು ಕಹಾ ಕಹಾ ಕೋಯಿ ಆ ಜಾತೆ ಹೈ ಯ ಭಿ ಕಾಯ್ದೆ ಕಾ ಉಲ್ಲಂಘನ್ ಹೈ. ಆದ್ರೆ ಕೆಲವೊಮ್ಮೆ ಬಂದ್ಬಿಡ್ತಾರೆ ಕೆಲವರು, ಬಟ್ ಇದು ಕೂಡ ಕಾನೂನಿನ ಉಲ್ಲಂಘನೆ ಮಾಡಿದ ಹಾಗೆ. ಏಕ ಪೂರ ಸಮಾಚಾರ ನಾಮ್ ಆದಿ ಲಿಖ ಪೂಚ್ನಾ ಹೋತಾ ಹೈ, ಒಬ್ಬೊಬ್ಬರದು ಪೂರ್ಣ ಸಮಾಚಾರ ಹೆಸರು ಅವೆಲ್ಲ ಬರೆದು ಕೇಳಬೇಕಾಗತ್ತೆ. ಇನ್ಕೋ ಭೇಜ್ ದೇವಿ, ಇಂಥವನ್ನ ಕಳಿಸ್ಬೋದ ಅಂತ ಕೇಳಬೇಕು. ಫಿರ್ ಬಾಬಾ ಕಹತೆ ಭಲೆ ಭೇಜ್ ದೋ, ಆಮೇಲೆ ಬಾಬಾ ಹೇಳ್ತಾರೆ ಭಲೆ ಕಳಿಸ್ಕೊಡಿ. ಅಗರ್ ಅಸುರಿ ಪತಿ ದುನಿಯಾ ಕೆ ಸ್ಟೂಡೆಂಟ್ ಹೋಂಗೆ तो बाप समझाएंगे वह पढ़ाई तो विकारी पतित पढ़ाते हैं. ಒಂದು ವೇಳೆ ಅಸುರಿ ಪತಿತ ಜಗತ್ತಿನ ವಿದ್ಯಾರ್ಥಿ ಇದ್ರೆ ಬಾಬಾ ತಿಳಿಸ್ತಾರೆ ಆ ಶಿಕ್ಷಣ ವಿಕಾರಿ ಪತಿತರು ಓದಿಸ್ತಾರೆ. ಯಹ ಈಶ್ವರ್ ಪಡಾತೆ ಹೇ, ಇಲ್ಲಿ ನಮಗೆ ಈಶ್ವರ ಓದಿಸ್ತಾರೆ. ಉಸ್ ಪಢಾಯಿ ಸೆ ಪಾಯಿ ಪೈಸೆ ಕಾ ದರ್ಜಾ ಮಿಲ್ತಾ ಹೈ, ಆ ಶಿಕ್ಷಣದಿಂದ ಬಿಡುಗಾಸಿನ ಪದವಿ ಸಿಗ್ತದೆ. ಬಲ್ ಕೋಯಿ ಬಹುತ್ ಬಡಾ ಇಮ್ತಿಹಾನ್ ಪಾಸ್ ಕರ್ತೆ ಹೈ, ಫಿರ್ ಕಹಾ ತಕ್ ಕಮಾತೆ रहेंगे.
ಭಲೆ ಕೆಲವರು ಬಹಳ ದೊಡ್ಡ ಪರೀಕ್ಷೆ ಪಾಸ್ ಮಾಡ್ತಾರೆ, ಆದ್ರೂ ಎಲ್ಲಿ ತನಕ ಸಂಪಾದನೆ ಮಾಡ್ತಾರೆ? ವಿನಾಶ ತೋ ಸಾಮ್ನೆ ಖಡಾ ಹೈ, ವಿನಾಶ ಅಂತೂ ಎದುರಿಗೆ ನಿಂತಿದೆ. ನ್ಯಾಚುರಲ್ ಕೆಲಾಮಿಟೀಸ್ ಬಿ ಸಬ್ ಆನೆ ವಾಲಿ ಹೈ, ಪ್ರಾಕೃತಿಕ ವಿಕೋಪಗಳು ಅವೆಲ್ಲವೂ ಬರಲಿದೆ. यह भी तुम समझते हो, जो नहीं समझते उनको बाहर विजिटिंग रूम में बिठाए समझाना होता है. ಇಲ್ಲೂ ಕೂಡ ತಾವು ತಿಳ್ಕೊತೀರಿ, ಆದ್ರೆ ಯಾರು ತಿಳ್ಕೊಳ್ಳೋದಿಲ್ಲ, ಅವರಿಗೆ ಹೊರಗಿನ ವಿಸಿಟಿಂಗ್ ರೂಮ್ ನಲ್ಲಿ ಕೂಡಿಸಿ ತಿಳಿಸಲಾಗ್ತದೆ. यह है ईश्वरीय पढ़ाई, इसमें निश्चय बुद्धि ही विजयंती होंगे अर्थात विश्व पर राज्य करेंगे. ಇದಾಗಿದೆ ಈಶ್ವರ್ಯ ಶಿಕ್ಷಣ. ಇದರಲ್ಲಿ ನಿಶ್ಚಯ ಬುದ್ಧಿಯವರೇ ವಿಜಯಂತಿ ಆಗ್ತಾರೆ, ಅರ್ಥಾತ್ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡ್ತಾರೆ. ರಾವಣ ಸಂಪ್ರದಾಯ ವಾಲೆ ತೋ ಯಹ ಜಾನ್ತೆ ನಹಿ, ರಾವಣ ಸಂಪ್ರದಾಯದವರಂತೂ ಇದನ್ನು ತಿಳ್ಕೊಳ್ಳೋದಿಲ್ಲ. ಇಸ್ಮೆ ಬಡೀ ಖಬರ್ದಾರಿ ಚಾಹಿಯೇ, ಇದರಲ್ಲಿ ಬಹಳ ಎಚ್ಚರಿಕೆ ಬೇಕು. ಪರ್ಮಿಷನ್ ಬಿಗರ್ ಕೋಯಿ ಬಿ ಅಂದರ್ ಆ ನಹಿ ಸಕ್ತಾ, ಪರ್ಮಿಷನ್ ಇಲ್ಲದೆ ಇಲ್ಲಿ ಯಾರು ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯ ಕೋಯಿ ಘೂಮ್ನೆ ಫಿರ್ನೆ ಕಿ ಜಗ ನಹಿ ಹೈ, ಇದು ತಿರುಗಾಡುವಂತ ಸ್ಥಳ ಅಲ್ಲ. ಥೋಡೆ ಸಮಯ ಮೇ ಕಾಯ್ದೆ ಕಡೆ ಹೋ ಜಾಯೆಂಗೆ, ಕ್ಯೂಂಕಿ ಯಹ ಹೈ ಹೋಲಿಯೆಸ್ಟ್ ಆಫ್ ದಿ ಹೋಲಿ. ಸ್ವಲ್ಪ ಸಮಯದಲ್ಲಿ ಇನ್ನೇನು ಬಾಬತಿಸರ ಕಾಯ್ದೆಗಳು ಕಠಿಣ ಆಗ್ತಾ ಹೋಗ್ತದೆ. ಯಾಕಂದ್ರೆ ಇದು ಪವಿತ್ರತೆ ಸಾಗರನ ಸ್ಥಾನ ಅಲ್ವಾ ಇದು. ಶಿವಬಾಬಾ ಕೋ ರುದ್ರ ಬಿ ಕಹತೆ ಹೈ ನಾ, ಇಂದ್ರ ಸಭಾ ಹೈ, ಶಿವಬಾಬನಿಗೆ ಇಂದ್ರ ಅಂತ ಹೇಳ್ತಾರೆ. ಸೊ ಇದು ಇಂದ್ರ ಸಭೆ ತಾನೆ. ನವರತ್ನ ಅಂಗೂಟಿ ಮೇ ಬಿ ಪಹನ್ತೆ ಹೈ ನಾ, ನವರತ್ನ ಉಂಗುರವನ್ನು ಕೂಡ ಹಾಕೊಳ್ತಾರಲ್ವಾ. उन रत्नों में नीलम भी होता है, पन्ना माणिक भी होता है, ये सब नाम रखे हुए हैं. ಆ ರತ್ನಗಳಲ್ಲಿ ನೀಲಂ ಇರುತ್ತೆ, ಪನ್ನ ಮಾಣಿಕ್ ಅಂತಾನು ಇರುತ್ತೆ, ಇವೆಲ್ಲ ಹೆಸರನ್ನು ಇಡಲಾಗಿದೆ. ಪರಿಯೋಂಕಿ ಬಿ ನಾಮ್ ಹೈನ, ಫರಿಷ್ಠೆಗಳದ್ದು ಕೂಡ ಹೆಸರಿದೆ ತಾನೆ. ತುಮ್ ಪರಿಯ ಉಡನೆ ವಾಲಿ ಆತ್ಮಾಯೇ ಹೋ, ತಾವೆಲ್ಲ ಫರಿಷ್ಠೆಗಳು, ಹಾರುವಂತ ಆತ್ಮಗಳಾಗಿದ್ದೀರಿ. ತುಮಾರಾ ಹಿ ವರ್ಣನ್ ಹೈ, ನಿಮ್ಮದೇ ವರ್ಣನೆ ಇದೆ. ಪರಂತು ಮನುಷ್ಯನ ಬಾತೋಂಕು ಕುಚ್ ಬಿ ಸಮಜ್ತೆ ನಹಿ, ಆದ್ರೆ ಮನುಷ್ಯರಿ ಮಾತುಗಳನ್ನ ಏನು ಕೂಡ ತಿಳ್ಕೊಳ್ಳೋದಿಲ್ಲ. अंगूठी में भी रत्न जब डालते हैं तो उनमें कोई पुखराज नीलम पेरुज भी होते हैं. ಉಂಗುರದಲ್ಲಿ ರತ್ನ ಯಾವಾಗ ಹಾಕ್ತಾರಲ್ವಾ, ಆಗದಲ್ಲಿ ಕೆಲವು ಪುಕ್ಕರಾಜ್ ನೀಲಂ ಪೇರುಜ್ ಅಂತಾನು ಇರುತ್ತೆ. ಕೋಯಿ ಕಾ ದಾಮ್ 1000 ರೂಪಾಯಿ ತೋ ಕೋಯಿ ಕಾ ದಾಮ್ 10-20 ರೂಪಾಯಿ. ಕೆಲವರದ್ದು ಅದ್ರದ್ದು ಬೆಲೆ 1000 ರೂಪಾಯಿ ಇರುತ್ತೆ ಉಂಗುರದ್ದು, ಕೆಲವು ಉಂಗುರದ್ದು 10-20 ರೂಪಾಯಿದಷ್ಟೇ ಬೆಲೆ ಇರುತ್ತೆ. ಬಚ್ಚೋ ಮೇ ಬಿ ನಂಬರ್ ವಾರ್ ಹೈ, ಹಾಗೆ ಮಕ್ಕಳಲ್ಲೂ ಕೂಡ ನಂಬರ್ ವಾರ್ ಇದೆ. कोई तो पढ़कर मालिक बन जाते, कोई फिर पढ़कर दास दासिया बन जाते. ಕೆಲವರು ಓದಿ ಮಾಲೀಕರಾಗ್ತಾರೆ, ಕೆಲವರು ಓದಿ ದಾಸದಾಸ್ಯರಾಗ್ಬಿಡ್ತಾರೆ. ರಾಜಧಾನಿ ಸ್ಥಾಪನೆ ಹೋತಿ ಹೇನ, ರಾಜಧಾನಿ ಸ್ಥಾಪನೆ ಆಗ್ತದಲ್ವಾ. तो बाप बैठ पढ़ाते हैं, इंद्र भी उनको ही कहा जाता है. ಅದಕ್ಕೆ ತಂದೆ ಕುಳಿತು ಓದಿಸ್ತಾರೆ, ಇಂದ್ರ ಅಂತನು ಬಾಬನಿಗೆ ಹೇಳ್ತಾರೆ. ये ज्ञान वर्षा है, ಇದು ಜ್ಞಾನದ ಮಳೆಯಾಗಿದೆ. ಜ್ಞಾನ ತೋ ಸಿವಾಯ್ ಬಾಪ್ಗೆ ಕೋಯಿ ದೇ ನ ಸಕೆ, ಜ್ಞಾನವನ್ನ ಒಬ್ಬ ತಂದೆ ವಿನಃ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತುಮಾರಿ ಏಮ್ ಆಬ್ಜೆಕ್ಟ್ ಹಿ ಯಹ ಹೈ, ತಮ್ದು ಗುರಿ ಉದ್ದೇಶನೇ ಇದಾಗಿದೆ. ಅಗರ್ ನಿಶ್ಚಯ ಹೋ ಜಾಯೆ ಈಶ್ವರ ಪಡಾತೆ ಹೈ, ಫಿರ್ ವಹ ಪಡಾಯಿ ಕೋ ಛೋಡೆಂಗೆ ನಹಿ. ಯಾರಿಗೆ ನಿಶ್ಚಯ ಆಗುತ್ತೆ ನಮಗೆ ತಂದೆನೇ ಓದಿಸ್ತಾ ಇದ್ದಾರಂದಾಗ ಅವರ ಶಿಕ್ಷಣ ಬಿಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. जो होंगे ही पत्थर बुद्धि उनको कभी तीर नहीं लगेगा. ಯಾರು ಕಲ್ಲು ಬುದ್ಧಿಯವರು ಇರ್ತಾರೆ ಅಂಥವರಿಗೆ ಬಾಣ ನಾಟೋದಿಲ್ಲ. ಆಕರ್ ಚಲ್ತೆ ಚಲ್ತೆ ಫಿರ್ ಗಿರ್ ಪಡ್ತೆ, ಬಂದು ನಡೀತಾ ನಡೀತಾ ಆಮೇಲೆ ಬಿದ್ದು ಬಿಡ್ತಾರೆ. 5 ವಿಕಾರ ಆಧಾ ಕಲ್ಪಕ್ಕೆ ಶತ್ರು ಹೇ, 5 ವಿಕಾರ ಅರ್ಧ ಕಲ್ಪದ ಶತ್ರು ಆಗಿದೆ. ಮಾಯಾ ದೇಹ ಅಭಿಮಾನ ಮೇಲೆ ಆಕರ್ ಥಪ್ಪಡ್ ಮಾರ್ ದೇತಿ ಹೇ, ಮಾಯೆ ದೇಹದ ಅಭಿಮಾನದಲ್ಲಿ ತಗೊಂಡು ಬಂದು ಪೆಟ್ಟು ಬೀಳಿಸ್ತದೆ, ಪೆಟ್ಟು ಕೊಡ್ತದೆ. फिर आश्चर्यवत सुनंती कथंती भागंती हो जाते, ಆಮೇಲೆ ಆಶ್ಚರ್ಯವಂತರ ಕೇಳ್ತಾರೆ, ಓದ್ತಾರೆ, ಮಾಡ್ತಾರೆ, ಆಮೇಲೆ ಒಂದಿನ ಓಡೋಗ್ಬಿಡ್ತಾರೆ. ಯ ಮಾಯಾ ಬಡಿ ದುಷ್ಟರ್ ಹೇ, ಏಕ್ ಹಿ ಥಪ್ಪಡ್ ಸೆ ಗಿರಾ ದೇತಿ ಹೇ. ಈ ಮಾಯೆ ಬಹಳ ಫಾಸ್ಟ್, ಬಾಬಾ ಹೇಳ್ತಾರೆ ಒಂದೇ ಪೆಟ್ಟಿನಿಂದ ಬೀಳ್ಸ್ಬಿಡ್ತದೆ. ಸಮಜ್ತೆ ಹಮ್ ಕಭಿ ನಹಿ ಗಿರೇಂಗೆ, ಫಿರ್ ಭಿ ಮಾಯಾ ಥಪ್ಪಡ್ ಲಗಾ ದೇತಿ ಹೇ. ತಿಳ್ಕೊತಾರವ್ರು ನಾವೆಂದಿಗೂ ಬೀಳಂಗಿಲ್ಲ, ಆದ್ರೂ ಮಾಯೆ ಪೆಟ್ಟು ಕೊಟ್ಟು ಬಿಡ್ತದೆ. ಯಾ ಸ್ತ್ರೀ ಪುರುಷ ದೋನೋ ಕೋ ಪವಿತ್ರ ಬನಾಯ ಜಾತಾ ಹೈ, ಇಲ್ಲಿ ಸ್ತ್ರೀ ಪುರುಷ ಇಬ್ಬರನ್ನು ಕೂಡ ಪವಿತ್ರ ಮಾಡಲಾಗುತ್ತೆ. ಸೋ ತೋ ಈಶ್ವರ್ ಕಿ ಸಿವಾಯ್ ಕೋಯಿ ಬನಾ ನ ಸಕೆ, ಯಹ ಈಶ್ವರಿ ಮಿಷನ್.
ಸೊ ಅದು ಈಶ್ವರನ ವಿನಃ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಈಶ್ವರೀಯ ಮಿಷನ್ ಆಗಿದೆ. ಬಾಪ್ ಕೋ ಖಿವಯ್ಯ ಭಿ ಕಹ ಜಾತಾ ಹೈ ತುಮ್ ಹೋ ನೈಯ. ತಂದೆಗೆ ಅಂಬಿಗಂತನೂ ಹೇಳ್ತಾರೆ, ತಾವೆಲ್ಲ ದೋಣಿಯಾಗಿದ್ದೀರಿ. ಖಿವಯ್ಯ ಆತೆ ಹೇ ಸಭೀ ಕಿ ನೈಯಾ ಕೋ ಪಾರ ಲಗಾನೆ. ಅಂಬಿಗ ಬರ್ತಾರೆ ಎಲ್ಲರ ಜೀವನದ ದೋಣಿಯನ್ನ ಪಾರು ಮಾಡ್ಲಿಕ್ಕೆ. कहते भी हैं सच की नैया डोलेगी परंतु डूबेगी नहीं. ಹೇಳ್ತಾರಲ್ವಾ, ಸತ್ಯದ ದೋಣಿ ಅಲ್ಲಾಡಬಹುದು ಆದ್ರೆ ಮುಳುಗಲ್ಲ. ಕಿತ್ತನೆ ಡೇರ್ ಕೆ ಡೇರ್ ಮಠ ಪಂಥ ಹೈ. ಎಷ್ಟೆಲ್ಲ ಅನೇಕಾನೇಕ ಮಠ ಪಂಥ ಇದೆ. ಜ್ಞಾನ और ಭಕ್ತಿ ಕಿ ಜೈಸೆ ಲಡಾಯಿ ಹೋತಿ ಹೈ. ಒಂದ್ ರೀತಿ ಜ್ಞಾನ ಮತ್ತು ಭಕ್ತಿಗೂ ಯುದ್ಧ ಆಗ್ತದೆ. ಕವಿ ಭಕ್ತಿ ಕಿ ಭಿ ವಿಜಯ ಹೋಗಿ, ಆಖಿರ್ ತೋ ಜ್ಞಾನ ಕಿ ಹಿ ವಿಜಯ ಹೋಗಿ. ಕೆಲವೊಮ್ಮೆ ಭಕ್ತಿದು ವಿಜಯ ಆಗುತ್ತೆ, ಬಟ್ ಲಾಸ್ಟ್ ಕೊನೆಗೆ ಜ್ಞಾನದ್ದೇ ವಿಜಯ ಆಗುತ್ತೆ. भक्ति के तरफ देखो कितने बड़े बड़े योद्धे हैं, ಜ್ಞಾನ ಮಾರ್ಗ की तरफ भी कितने बड़े बड़े योद्धे हैं. ಭಕ್ತಿ ಕಡೆಗೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಯೋಧಗಳಿದ್ದಾರೆ, ಜ್ಞಾನ ಮಾರ್ಗದ ಕಡೆಗೂ ಎಷ್ಟು ದೊಡ್ಡ ದೊಡ್ಡ ಯೋಧಗಳಿದ್ದಾರೆ. ಅರ್ಜುನ್ ಭೀಮ್ ಆದಿ ನಾಮ್ ರಖೆ. ಅರ್ಜುನ ಭೀಮ ಇವೆಲ್ಲ ಹೆಸರಿಟ್ಟಿದ್ದಾರೆ. ಯಾತು ಸಬ್ ಕಹಾನಿಯ ಬ್ಯಾಟ್ ಬನಾಯಿ ಹೇ. ಬಟ್ ಇವೆಲ್ಲ ಕುತ್ಕೊಂಡು ಕತೆಗಳನ್ನ ಮಾಡಿದಾರಷ್ಟೇ. ಗಾಯಂತೋ ತುಮಾರಾ ಹಿ ಹೇ. ಬಟ್ ಗಾಯನ ಇರೋದು ನಿಮ್ಮದೇ. हीरो हीरोइन का पाठ तुम्हारा अभी बज रहा है. ಹೀರೋ ಹೀರೋಯಿನ್ ಪಾತ್ರ ತಮ್ದು ಈಗ ಅಭಿನಯಿಸಲ್ಪಡ್ತಾ ಇದೆ. ಈ ಸಮಯ ही युद्ध चलती है. ಈ ಸಮಯನ ಯುದ್ಧ ನಡೀತದೆ. तुम्हारे में भी बहुत है जो इन बातों को बिल्कुल समझते नहीं है. ತಮ್ಮಲ್ಲೂ ಕೂಡ ಅಂಥವ್ರಿದ್ದಾರೆ ಯಾರಿ ಮಾತುಗಳನ್ನ ಸ್ವಲ್ಪನೂ ತಿಳ್ಕೊಳ್ಳೋದಿಲ್ಲ. जो अच्छे अच्छे होंगे उनको ही तीर लगेगा. ಯಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಅವ್ರಿಗೇನೆ ಬಾಣ ನಾಟುತ್ತೆ. थर्ड क्लास तो बैठ न सके. थर्ड क्लास ಅಂತ ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ. दिन प्रतिदिन बहुत कड़े कायदे होते जाएंगे. ದಿನ ಪ್ರತಿದಿನ ಬಹಳ ಕಠಿಣ ಕಾಯ್ದೆಗಳು ಆಗ್ತಾ ಹೋಗುತ್ತೆ. पत्थर बुद्धि जो कुछ नहीं समझते उनको तो यहाँ बैठना भी बेकायदे है. ಕಲ್ಲು ಬುದ್ಧಿ ಯಾರಿದಾರಲ್ವಾ ಅವ್ರೇನು ತಿಳ್ಕೊಳ್ಳೋದಿಲ್ಲ ಅಂದ್ಮೇಲೆ ಅವ್ರಿಲ್ಲಿ ಕುತ್ಕೊಳ್ಳೋದು ಕಾಯ್ದೆಗೆ ವಿರುದ್ಧ. ಯ ಹಾಲ್ ಹೋಲಿಯಸ್ಟ್ ಆಫ್ ಹೋಲಿ ಹೇ. ಬಾಬಾ ಹತ್ರ ಈ ಹಾಲು ಪವಿತ್ರ ಸ್ಥಾನ ಆಗಿದೆ. ಪೋಪ್ ಕೋ ಹೋಲಿ ಕಹತೆ ಹೇ. ಯಹ ತೋ ಬಾಪ್ ಹೇ ಹೋಲಿಯಸ್ಟ್ ಆಫ್ ಹೋಲಿ. ಪೋಪ್ಗೂ ಕೂಡ ಹೋಲಿ ಅಂತ ಪವಿತ್ರ ಅಂತ ಹೇಳ್ತಾರೆ, ಆದ್ರೆ ಶಿವಬಾಬಾ ಆಗಿದ್ದಾರೆ ಪವಿತ್ರತೆ ಸಾಗರ. ಬಾಪ್ ಕಹತೆ ಇನ್ ಸಭಿ ಕಾ ಮುಜೆ ಕಲ್ಯಾಣ ಕರ್ನಾ ಹೇ. ಬಾಬಾ ಹೇಳ್ತಾರೆ ಎಲ್ಲರದು ನಾನೇ ಕಲ್ಯಾಣ ಮಾಡಬೇಕು. ಎಸ್ ವಿನಾಶ್ ಹೋ ಜಾನೆ ವಾಲೆ ಹೇ ಯಹ ಭಿ ಕೋಯಿ ಸಬ್ ಥೋಡಿ ಸಮಜ್ತೆ ಹೇ. ಎಲ್ಲರೂ ವಿನಾಶ ಆಗುವಂತವರೇ, ಬಟ್ ಇದನ್ನ ಯಾರು ತಿಳ್ಕೊಳ್ಳೋದಿಲ್ಲ. ಬಲ್ ಸುನ್ತೆ ಹೇ ಪರಂತು ಏಕ್ ಕಾನ್ ಸೆ ಸುನ್ ದೂಸರೆ ಕಾನ್ ಸೆ ನಿಕಾಲ್ ದೇತೆ ಹೇ. ಬಲೆ ಕೇಳ್ತಾರೆ, ಆದ್ರೆ ಒಂದ್ ಕಿವಿಯಿಂದ ಕೇಳಿ ಇನ್ನೊಂದ್ ಕಿವಿಯಿಂದ ತೆಗೆದಾಕ್ಬಿಡ್ತಾರೆ. ನಾ ಕುಚ್ ಧಾರಣ ಕರ್ತೆ ನ ಕರಾತೆ ಹೇ. ಧಾರಣೆನೂ ಮಾಡ್ಕೊಳ್ಳೋದಿಲ್ಲ, ಮಾಡಿಸೋದು ಇಲ್ಲ. ಎಸೆ ಗೂಂಗೆ ಬಹರೆ ಬಿ ಬಹುತ್ ಹೇ. ಅಂತ ಕಿವುಡರು ಮೂಕರು ಕೂಡ ಬಹಳ ಇದ್ದಾರೆ. ಬಾಪ್ ಕಹತೆ ಹಿಯರ್ ನೋ ಇವಿಲ್ ವತೋ ಬಂದರ್ ಕಾ ಚಿತ್ರ ದಿಖಾತೆ ಹೇ. ತಂದೆ ಹೇಳ್ತಾರೆ ಕೆಟ್ಟದ್ದನ್ನ ಕೇಳಬೇಡಿ, ಮಾತಾಡಬೇಡಿ, ನೋಡ್ಬೇಡಿ. ಅಲ್ಲಿ ಮಂಗನ ಚಿತ್ರ ತೋರಿಸ್ತಾರೆ. ಪರಂತು ಯಹ ಮನುಷ್ಯ ಕೀಲಿ ಕಹಾ ಜಾತಾ ಹೈ. ಬಟ್ ಅದು ಬುದ್ಧಿವಾದ ಯಾರಿಗೆ? ಮನುಷ್ಯರಿಗೆ ಹೇಳಲಾಗತ್ತೆ. ಮನುಷ್ಯ ಈ ಸಮಯ ಬಂದರ್ ಸೆ ಬಿ ಬದುತ್ತಾರೆ. ಮನುಷ್ಯರು ಈ ಸಮಯ ಕೋತಿ ಮಂಗನಿಗಿಂತಲೂ ಕೀಳಾಗ್ಬಿಟ್ಟಿದ್ದಾರೆ. ನಾರದ್ ಕಿ ಬಿ ಕಹಾನಿ ಬ್ಯಾಟ್ ಬನಾಯಿ ಹೇ. ನಾರದಂದು ಕೂಡ ಕುತ್ಕೊಂಡು ಕತೆ ಮಾಡಿದಾರಲ್ವಾ. उनको बोला तुम अपनी शक्ल तो देखो, 5 विकार तो अंदर में नहीं है. ಆ ಕಥೆಯಲ್ಲಿ ಹೇಳಿದ್ದಾರೆ, ನಾರದನ್ ಹೇಳಲಾಗ್ತದೆ ನಿನ್ನ ಮುಖ ನೋಡ್ಕೋ, 5 ವಿಕಾರ ಒಳಗಡೆ ಇಲ್ಲ ತಾನೆ. ಜೈಸೆ ಸಾಕ್ಷಾತ್ಕಾರ ಹೋತಾ ಹೈ. ಇದು ಒಂದ್ ರೀತಿ ಸಾಕ್ಷಾತ್ಕಾರ ಆಗತ್ತೆ. ಹನುಮಾನ್ ಕಾ ಭಿ ಸಾಕ್ಷಾತ್ಕಾರ ಹೋತಾ ಹೈ ನಾ. ಹನುಮಂತಂದು ಕೂಡ ಸಾಕ್ಷಾತ್ಕಾರ ಆಗತ್ತೆ ತಾನೆ. ಬಾಪ್ ಕಹತೆ ಕಲ್ಪ ಕಲ್ಪ ಯಹ ಹೋತಾ ಹೈ. ತಂದೆ ಹೇಳ್ತಾರೆ ಇದು ಕಲ್ಪ ಕಲ್ಪನೂ ಆಗತ್ತೆ. ಸತ್ಯುಗ ಮೇ ಯ ಕುಚ್ ಬಿ ಬಾತೆ ಹೋತಿ ನಹಿ. ಸತ್ಯುಗದಲ್ಲಿ ಇಂಥ ಯಾವುದೇ ಮಾತುಗಳಾಗುವುದಿಲ್ಲ. ಯ ಪುರಾನಿ ದುನಿಯಾ ಹಿ ಖತಮ್ ಹೋ ಜಾಯೇಗಿ. ಈ ಹಳೆ ಜಗತ್ತೇ ನಾಶ ಆಗ್ಬಿಡತ್ತೆ. ಜೋ ಪಕ್ಕೆ ನಿಶ್ಚಯ ಬುದ್ಧಿ ಹೇ ವಹ ಸಮಜ್ತೆ ಹೇ ಕಲ್ಪ ಪಹಲೆ ಭಿ ಹಮ್ನೆ ಯಹ ರಾಜ್ಯ ಕಿಯಾ ಥಾ. ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಇದ್ದಾರೆ ಅವ್ರು ತಿಳ್ಕೊತಾರೆ ಕಲ್ಪದ ಮೊದಲು ಕೂಡ ನಾವೀ ರಾಜ್ಯವನ್ನ ಮಾಡಿದ್ವಿ. ಬಾಪ್ ಕಹತೆ ಬಚ್ಚೆ ಅಬ್ ದೈವಿ ಗುಣ ಧಾರಣ ಕರೋ. ತಂದೆ ಹೇಳ್ತಾರೆ ಮಕ್ಕಳೇ ಈಗ ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ. ಕೊಯ್ ಬೇಕಾಯ್ದೆ ಕಾಮ್ ನಹಿ ಕರೋ. ಕಾಯ್ದೆಗೆ ವಿರುದ್ಧವಾದ ಯಾವುದೇ ಕೆಲಸ ಮಾಡಬೇಡಿ. ಸ್ತುತಿ ನಿಂದ ಸಬ್ ಮೇ ಧೀರಜ್ ಧಾರಣ ಕರ್ನಾ ಹೇ. ಕ್ರೋಧ ನೈ ಹೋನಾ ಚಾಹಿಯೆ. ಸ್ತುತಿ ನಿಂದೆ ಎಲ್ಲದರಲ್ಲೂ ತಾಳ್ಮೆ ಧಾರಣೆ ಮಾಡ್ಕೋಬೇಕು, ಕ್ರೋಧ ಮಾಡಬಾರದು.
तुम कितने ऊंच स्टूडेंट हो, ಭಗವಾನ್ ಬಾಪ್ ಪಡಾತೆ ಹೇ. ತಾವೆಷ್ಟು ಶ್ರೇಷ್ಠ ವಿದ್ಯಾರ್ಥಿಯಾಗಿದ್ದೀರಿ, ಭಗವಂತ ತಂದೆ ಓದಿಸ್ತಾರೆ. वह डायरेक्ट पढ़ा रहे हैं, फिर भी कितने बच्चे भूल जाते हैं, क्योंकि ಸಾಧಾರಣತನ है ना. ತಂದೆ ನಮಗೆ ಡೈರೆಕ್ಟ್ ಕುತ್ಕೊಂಡು ಓದಿಸ್ತಾ ಇದ್ದಾರೆ, ಆದ್ರೆ ಎಷ್ಟೋ ಮಕ್ಕಳು ಮರ್ತು ಬಿಡ್ತಾರೆ, ಯಾಕಂದ್ರೆ ಸಾಧಾರಣತನು ಇದೆ ಅಲ್ಲ. बाप कहते देहदारी को देखने से तुम इतना उठ नहीं सकेंगे, आत्मा को देखो. ತಂದೆ ಹೇಳ್ತಾರೆ ದೇಹದಾರಿಯನ್ನ ನೋಡೋದ್ರಿಂದ ಅಷ್ಟು ನೀವು ಮೇಲೆ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆತ್ಮ ನೋಡಿ. ಆತ್ಮ ಯಹ ಭ್ರುಕುಟಿಗೆ ಬೀಚ ರಹತಿ ಹೇ. ಆತ್ಮ ಈ ಭ್ರುಕುಟಿಯ ಮಧ್ಯದಲ್ಲಿರುತ್ತೆ. ಆತ್ಮ ಸುನ್ಕರ್ ಕಾಂದ್ ಹಿಲಾತಿ ಹೇ. ಆತ್ಮ ಕೇಳಿ ತಲೆಯನ್ನ ಅಲ್ಲಾಡಿಸ್ತದೆ. ಹಮೇಶ ಆತ್ಮ ಸೆ ಬಾತ್ ಕರೋ. ಬಾಬಾ ಹೇಳ್ತಾರೆ ಯಾವಾಗ್ಲೂ ಆತ್ಮ ಜೊತೆ ಮಾತಾಡಿ. ತುಮ್ ಆತ್ಮ ಇಸ್ ಶರೀರ ರೂಪಿ ತಖ್ತ್ ಪರ್ ಬೈಠಿ ಹೋ. ತಾವು ಆತ್ಮ ಈ ಶರೀರ ಎನ್ನುವಂತ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದೀರಿ. ತುಮ್ ತಮೋ ಪ್ರಧಾನ್ ಥಿ, ಅಬ್ ಸತೋ ಪ್ರಧಾನ್ ಬನೆ ಹೋ. ತಾವು ತಮೋ ಪ್ರಧಾನ ಇದ್ರಿ, ಈಗ ಸತೋ ಪ್ರಧಾನ ಆಗ್ರಿ. अपने को आत्मा समझ बाप को याद करने से देह का बाण छूट जाएगा. ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡೋದ್ರಿಂದ ಈ ದೇಹದ ಅಭಿಮಾನ ಕಟ್ಟಾಗತ್ತೆ. आधा कल्प का देह अभिमान रहा हुआ है, इस समय सब ದೇಹಾಭಿಮಾನಿ है. ಅರ್ಧ ಕಲ್ಪದ ದೇಹಾಭಿಮಾನ ಉಳಿದು ಬಿಟ್ಟಿದೆ, ಈ ಸಮಯ ಎಲ್ಲರೂ ದೇಹಾಭಿಮಾನಿಯಾಗಿದ್ದಾರೆ. अब बाप कहते देही अभिमानी बनो, आत्मा ही सब कुछ धारण करती है. ಈಗ ತಂದೆ ಹೇಳ್ತಾರೆ ದೇಹಿ ಅಭಿಮಾನಿ ಆಗ್ರಿ, ಆತ್ಮನ ಎಲ್ಲವನ್ನ ಧಾರಣೆ ಮಾಡುತ್ತೆ. ಖಾತಿ ಪೀತಿ ಸಬ್ ಕುಚ್ ಆತ್ಮ ಕರ್ತಿ ಹೇ. ತಿನ್ನೋದು ಕುಡಿಯೋದೆಲ್ಲ ಮಾಡೋದು ಆತ್ಮನೇ ಮಾಡ್ತದೆ. ಬಾಪ್ ಕೋ ತೋ ಅಭೋಕ್ತ ಕಹಾ ಜಾತಾ ಹೇ, ವಹ ನಿರಾಕಾರ. ತಂದೆಗಂತೂ ಅಭೋಕ್ತ ಹೇಳಲಾಗತ್ತೆ, ಅವರು ನಿರಾಕಾರ ಆಗಿದ್ದಾರೆ. ಈ ಶರೀರಧಾರಿ ಸಬ್ ಕುಚ್ ಕರ್ತೆ ಹೇ. ಈ ಶರೀರಧಾರಿ ಎಲ್ಲ ಮಾಡ್ತಾರೆ. ವ ಖಾತಾ ಪೀತಾ ಕುಚ್ ನೈ ಅಭೋಕ್ತ ಹೇ. ತಂದೆ ತಿನ್ನೋದಿಲ್ಲ ಕುಡಿಯೋದಿಲ್ಲ, ಅಭೋಕ್ತ ಆಗಿದ್ದಾರೆ. तो इसकी फिर वो लोग कॉपी बैठ करते हैं. ಇದರದಲ್ಲಿ ಜನ ಕುತ್ಕೊಂಡು ಕಾಪಿ ಮಾಡ್ತಾರೆ. ಕಿತನಾ ಮನುಷ್ಯನ್ ಕೊಟ್ಟಾಗತ್ತೆ, ಎಷ್ಟು ಮನುಷ್ಯರಿಗೆ ಮೋಸ ಮಾಡ್ತಾರೆ. ತುಮಾರಿ ಬುದ್ಧಿ ಮೇ ಬಿ ಸಾರಾ ಜ್ಞಾನ ಹೇ. ತಮ್ಮ ಬುದ್ಧಿಯಲ್ಲಿ ಈಗ ಎಲ್ಲ ಜ್ಞಾನ ಇದೆ. ಕಲ್ಪ ಪೆಹಲೆ ಜಿನೋನೆ ಸಮझाता ವಹಿ ಸಮझेंगे. ಕಲ್ಪದ ಮೊದಲು ಯಾರು ತಿಳ್ಕೊಂಡಿದ್ರಲ್ವಾ ಅವರೇ ತಿಳ್ಕೋತಾರೆ ಈಗ. बाप कहते मैं ही कल्प कल्प आकर तुमको पढ़ाता हूँ और साक्षी हो देखता हूँ. ತಂದೆ ಹೇಳ್ತಾರೆ ನಾನೇ ಕಲ್ಪ ಕಲ್ಪ ಬಂದು ತಮಗೆ ಓದಿಸ್ತೀನಿ ಮತ್ತು ಸಾಕ್ಷಿಯಾಗಿ ನೋಡ್ತೀನಿ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜೋ ಪಡಾ ಥಾ ವಹಿ ಪಡೆಂಗೆ, ಟೈಮ್ ಲಗ್ತಾ ಹೈ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಯಾರು ಓದಿದ್ರು ಅವರೇ ಓದ್ತಾರೆ, ಅದು ಸ್ವಲ್ಪ ಸಮಯ ಹಿಡಿತದಂತಾರೆ ಬಾಬಾ. कहते कलयुग अभी 40,000 वर्ष शेष है, तो घोर अंधियारे में है ना, इसको ಅಜ್ಞಾನ ಅಂಧ್ಯಾರ ಕಹಾ ಜಾತಾ ಹೇ. ಹೇಳ್ತಾರೆ ಕಲಿಯುಗ ಇನ್ನು 40,000 ವರ್ಷ ಇದೆ, ಹಾಗಾದ್ರೆ ಘೋರ ಕತ್ತಲಲ್ಲಿದಾರಲ್ವಾ, ಇದಕ್ಕೆ ಅಜ್ಞಾನ ಅಂಧಕಾರ ಅಂತ ಹೇಳಲಾಗತ್ತೆ. ಭಕ್ತಿ ಮಾರ್ಗ और ज्ञान मार्ग में रात दिन का फर्क है, ये भी समझने की बातें है. ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗಕ್ಕೂ ರಾತ್ರಿ ಹಗಲು ವ್ಯತ್ಯಾಸ ಇದೆ, ಇವೆಲ್ಲ ತಿಳ್ಕೊಳ್ಳುವಂತ ಮಾತುಗಳು. बच्चे बड़ी खुशी में डूबे हुए रहने चाहिए, सब कुछ है कोई तमन्ना नहीं. ಮಕ್ಕಳು ಬಹಳ ಖುಷಿಯಲ್ಲಿ ಮುಳುಗಿರ್ಬೇಕು, ನಮ್ಮ ಹತ್ರ ಎಲ್ಲ ಇದೆ, ನಮ್ಗೆ ಯಾವ ಇಚ್ಛೆನೂ ಇಲ್ಲ. जानते हैं कल्प पहले मिसल हमारी सब कामनाएं पूरी होती है, इसलिए पेट भरा रहता है. ತಿಳ್ಕೊಂಡಿದ್ದೀವಿ ಕಲ್ಪದ ಮೊದಲಿನ ತರಹ ನಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗತ್ತೆ, ಅದಕ್ಕೆ ಒಂದು ರೀತಿ ನಮ್ದು ಹೊಟ್ಟೆ ತುಂಬಲ್ಪಟ್ಟಿದೆ. जिनको ज्ञान नहीं उनका थोड़ी पेट भरा होगा. ಯಾರಿಗೆ ಜ್ಞಾನ ಇಲ್ಲ ಅವ್ರದೇನ್ ಹೊಟ್ಟೆ ತುಂಬಿರತ್ತಾ? ಇಲ್ಲ. ಕಹಾ ಜಾತಾ ಹೇ ಖುಷಿ ಜೈಸಿ ಖುರಾಕ್ ನಹಿ. ಹೇಳಲಾಗತ್ತೆ ಖುಷಿ ಅಂತ ಪೌಷ್ಟಿಕ ಆಹಾರ ಯಾವುದೂ ಇಲ್ಲ. ಜನ್ಮ ಜನ್ಮಾಂತರಕ್ಕೆ ರಾಜಾಯಿ ಮಿಲ್ತಿ ಹೇ, ಜನ್ಮ ಜನ್ಮಾಂತರದ ರಾಜಾಯಿ ಸಿಗತ್ತೆ. ದಾಸ ದಾಸಿ ಬನ್ನೆ ವಾಲೋಂಕೋ ಇತನಿ ಖುಷಿ ನಹಿ रहेगी. ದಾಸ ದಾಸಿ ಆಗುವಂಥವರಿಗೆ ಇಷ್ಟು ಖುಷಿ ಇರೋದಿಲ್ಲ. ಪೂರ ಮಹಾವೀರ್ ಬನ್ನ ಹೇ, ಮಾಯ ಹಿಲಾ ನ ಸಕೆ. ಪೂರ್ಣ ಮಹಾವೀರರಾಗಬೇಕು, ಮಾಯ ಅಲ್ಲಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ. बाप कहते आंखों की बड़ी संभाल रखनी है, क्रिमिनल दृष्टि न जाए. ತಂದೆ ಹೇಳ್ತಾರೆ ಕಣ್ಣುಗಳದ್ದು ಬಹಳ ಸಂಭಾಳ ಇಟ್ಕೋಬೇಕು, ವಿಕಾರಿ ದೃಷ್ಟಿ ಹೋಗ್ಬಾರ್ದಲ್ಲ. ಸ್ತ್ರೀ ಕೋ ದೇಖ್ನೆ ಸೆ ಚಲಾಯಮಾನ್ ಹೋ ಜಾತೆ. ಸ್ತ್ರೀಯನ್ನ ನೋಡಿದ ತಕ್ಷಣ ಚಂಚಲ ಆಗ್ಬಿಡ್ತಾರೆ. ಅರೆ ತುಮ್ ತೋ ಭಾಯಿ ಬಹನ್ ಕುಮಾರಿ ಕುಮಾರಿ ಹೋನ, ಫಿರ್ ಕರ್ಮೇಂದ್ರ ಚಂಚಲತಾ ಕ್ಯೂ ಕರ್ತಿ. ಅರೆ ನೀವೆಲ್ಲ ಸೋದರ ಸೋದರಿ,
ಕುಮಾರ ಕುಮಾರಿಯರಲ್ವಾ ಅಂದ್ಮೇಲೆ ಕರ್ಮೇಂದ್ರಿಯಗಳು ಚಂಚಲತೆ ಯಾಕೆ ಮಾಡ್ತದೆ? ಬಡೆ ಬಡೆ ಲಖಪತಿ ಕರೋಡ್ಪತಿ ಕೋ ಭಿ ಮಾಯ ಖಲಾಸ್ ಕರ್ ದೇತಿ ಹೈ. ದೊಡ್ಡ ದೊಡ್ಡ ಲಕ್ಷಾಧಿಪತಿ ಕರೋಡ್ಪತಿ ಅಂಥವರನ್ನು ಮಾಯೆ ಖಲಾಸ್ ಮಾಡ್ಬಿಡ್ತದೆ. ಗರೀಬೋಂ ಕೋ ಭಿ ಮಾಯೆ ಏಕದಮ್ ಮಾರ್ ಡಾಲ್ತಿ ಹೈ. ಬಡವರನ್ನು ಕೂಡ ಮಾಯೆ ಏಕದಮ್ ಸಾಯಿಸ್ಬಿಡ್ತದೆ. ಫಿರ್ ಕಹತೆ ಬಾಬಾ ಹಮ್ನೆ ದಕ್ಕಾ ಖಾಯ. ಆಮೇಲೆ ಬಾಬಾನ ಹೇಳ್ತಾರೆ, ಬಾಬಾ ನಾವು ಪೆಟ್ಟು ತಿಂದು ಬಿಟ್ವಿ. ಅರೆ 10 ವರ್ಷಕ್ಕೆ ಬಾದ ಭಿ ಹಾರ್ ಖಾಲಿ. ಆ ಬಾಬಾ ಹೇಳ್ತಾರೆ 10 ವರ್ಷ ಜ್ಞಾನದಲ್ಲಿ ಇದ್ರು ಆಮೇಲೆ ಮತ್ತೆ ನೀವು ಸೋಲ್ ತಿಂದು ಬಿಟ್ರೇನು? ಅಬತ್ತು ಪಾತಾಳ್ ಮೇ ಗಿರ್ ಪಡೆ. ಹಂಗಾರೆ ನೀವು ಪಾತಾಳದಲ್ಲಿ ಬಿದ್ದು ಬಿಟ್ರಿ ಅಂತ. ಅಂದರ್ ಮೇ ಸಮಜ್ತೆ ಹೇ ಇನ್ಕಿ ಅವಸ್ಥಾ ಕೇಸಿ ಹೇ. ಒಳಗಿಂದ ತಿಳ್ಕೊಳ್ಳಾಗ್ತದೆ ಇವ್ರ ಅವಸ್ಥೆ ಹೆಂಗಿದೆ. ಕೊಯ್ ಕೊಯ್ ತೋ ಬಡಿ ಅಚ್ಚಿ ಸರ್ವಿಸ್ ಕರ್ತೆ ಹೇ. ಕೆಲವ್ರು ಬಹಳ ಒಳ್ಳೆ ಸೇವೆ ಮಾಡ್ತಾರೆ. ಕನ್ಯಾವನೇ ಬಿ ಭೀಷ್ಮ ಪಿತಾ ಆದಿ ಕೋ ಬಾಣ್ ಮಾರೆ ಹೇನ. ಕನ್ಯೆಯರು ಕೂಡ ಭೀಷ್ಮ ಪಿತಾ ಅಂಥವರಿಗೆಲ್ಲ ಬಾಣ ಹೊಡೆದಿದ್ದಾರೆ ತಾನೆ. ಗೀತಾ ಮೇ ಥೋಡಾ ಬಹುತ್ ಹೇ. ಗೀತೆಯಲ್ಲಿ ಕೂಡ ಸ್ವಲ್ಪ ಬಹಳಷ್ಟಿದೆ. ಯತು ಹೇ ಹಿ ಭಗವಾನ್ ವಾಚ್. ಇದಿರೋದೆ ಭಗವಾನ್ ವಾಚ್. ಅಗರ್ ಶ್ರೀ ಕೃಷ್ಣ ಭಗವಾನ್ ನೆ ಗೀತಾ ಸುನಾಯಿ तो फिर ऐसा क्यों कहते मैं जो हूं जैसा हूं कोई विरला जानते. ಒಂದು ವೇಳೆ ಶ್ರೀಕೃಷ್ಣ ಭಗವಂತ ಗೀತೆ ಹೇಳಿದ್ದೆ ಆಗಿದ್ರೆ ಅದ್ ಹಿಂಗ್ಯಾಕೆ ಹೇಳ್ತಿದ್ರು, ನಾನು ಹೆಂಗಿದ್ದೀನಿ ಯಾವ ರೀತಿ ಇದ್ದೀನಿ ಅದನ್ನ ಎಲ್ಲೋ ಕೆಲವು ವಿರಳ ಮಾತ್ರ ತಿಳ್ಕೊತಾರಂತ. ಶ್ರೀಕೃಷ್ಣ ಯಹಾ ಹೋತಾ ತೋ ಪತಾನೇ ಕ್ಯಾ ಕರ್ ದೇತೆ. ಒಂದು ವೇಳೆ ಶ್ರೀಕೃಷ್ಣ ಇಲ್ಲಿ ಇದ್ದಿದ್ರೆ ಗೊತ್ತಿಲ್ಲ ಏನ್ ಮಾಡ್ತಿದ್ರು. ಶ್ರೀಕೃಷ್ಣ ಕಾ ಶರೀರ್ ತೋ ಹೋತಾ ಹಿ ಸತ್ಯುಗ ಮೇ. ಶ್ರೀಕೃಷ್ಣನ ಶರೀರ ಇರೋದೇ ಸತ್ಯುಗದಲ್ಲಿ. यह नहीं जानते कि श्री कृष्ण के बहुत जन्मों के अंत के शरीर में मैं प्रवेश करता हूँ. ಇದನ್ನ ಯಾರು ತಿಳ್ಕೊಳ್ಳೋದಿಲ್ಲ. ಶ್ರೀಕೃಷ್ಣನ ಬಹಳ ಜನ್ಮಗಳ ಅಂತಿಮದ ಶರೀರದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಶ್ರೀಕೃಷ್ಣಕ್ಕೆ ಆಗೆ ತೋ ಝಟ್ ಸಬ್ ಭಾಗ್ ಆಯೆ. ಶ್ರೀಕೃಷ್ಣನ ಮುಂದೆ ಹಂಗಿದ್ದ ತಕ್ಷಣ ಎಲ್ಲರೂ ಓಡಿ ಬಂದ್ಬಿಡ್ತಾರೆ. ಹೋಪ್ ಆದಿ ಆತೆ ಹೇ ತೋ ಕಿತನಾ ಝುಂಡ್ ಜಾಕರ್ ಇಕ್ಕಟ್ಟಾ ಹೋತಾ ಹೇ. ಹೋಪ್ ಮುಂತಾದವರು ಬಂದ್ಬಿಟ್ರೆ ಒಂದು ಊರಿಗೆ ಎಷ್ಟು ಗುಂಪೆ ಒಟ್ಟಾಗ್ತದೆ. ಮನುಷ್ಯ ಥೋಡಿ ಸಮಜ್ತೆ ಈ ಸಮಯ ಸಬ್ ಪತಿತ ತಮೋ ಪ್ರಧಾನ್ ಹೇ. ಮನುಷ್ಯ ತಿಳ್ಕೊತಾರ ಈ ಸಮಯ ಎಲ್ಲರೂ ಪತಿತ ತಮೋ ಪ್ರಧಾನ ಇದ್ದಾರೆ ಅಂತ. कहते भी हैं हे पतित पावन आकर हमको पावन बनाओ, परंतु समझते नहीं कि हम पतित हैं. ಹೇಳ್ತಾರೆ ಕೂಡ ಹೇ ಪತಿತ ಪಾವನ ಬಾ, ಬಟ್ ತಿಳ್ಕೊಳ್ಳೋದಿಲ್ಲ ನಾವು ಪತಿತ ಆಗಿದೀವಂತ. बच्चों को बाप कितना अच्छी ರೀತಿ समझाते. ಎಷ್ಟು ಒಳ್ಳೆ ರೀತಿಯಲ್ಲಿ ಕುತ್ಕೊಂಡು ಬಾಬಾ ತಿಳಿಸ್ತಾರೆ. बाबा की बुद्धि तो सब सेंटर्स के अनन्य बच्चों तरफ चली जाती है. ಬಾಬರವರ ಬುದ್ಧಿ ಅಂತೂ ಎಲ್ಲ ಸೆಂಟರ್ಸಿನ ಅನನ್ಯ ಮಕ್ಕಳ ಕಡೆಗೆ ಹೋಗ್ತದೆ. जब जास्ती अनन्य बच्चे यहाँ आते हैं तो फिर यहाँ देखता हूँ, नहीं तो बाहर में बच्चों को याद करना पड़ता है. ಯಾವಾಗ ಹೆಚ್ಚು ಅನನ್ಯ ಮಕ್ಕಳು ಇಲ್ಲಿ ಅಂದ್ರೆ ಮಧುಬನಕ್ ಬರ್ತಾರಲ್ವಾ, ಅವ್ರನ್ನ ಇಲ್ಲೇ ನೋಡ್ತೀನಿ ನಾನು. ಇಲ್ಲ ಅಂದ್ರೆ ಹೊರಗಡೆ ಮತ್ತೆ ಮಕ್ಕಳನ್ನ ನೆನಪು ಮಾಡ್ಕೋಬೇಕಾಗತ್ತೆ. ಉನ್ಕೆ ಆಗೆ ಜ್ಞಾನ್ ಡಾನ್ಸ್ ಕರ್ತಾ ಹೂಂ. ಅಂತ ಮಕ್ಕಳ ಮುಂದೆ ನಾನು ಜ್ಞಾನದ ಡಾನ್ಸ್ ಮಾಡ್ತೀನಿ ಅಂತಾರೆ ಬಾಬಾ. ಮೆಜಾರಿಟಿ ಜ್ಞಾನಿ ತೋ ಆತ್ಮ ಹೋತೆ ಹೇ ತೋ ಮಜಾ ಬಿ ಆತಾ ಹೇ. ಮೆಜಾರಿಟಿ ಜ್ಞಾನಿ ತೋ ಆತ್ಮ ಇದ್ರಂದ್ರೆ ಮಜಾನು ಬಾಳ ಬರುತ್ತೆ. ನೈ ತೋ ಬಚ್ಚಿಯೋಂ ಪರ್ ಕಿತನಾ ಅತ್ಯಾಚಾರ ಹೋತೆ ಹೇ. ಇಲ್ಲ ಅಂದ್ರೆ ಮಕ್ಕಳ ಮುಂದೆ ಎಷ್ಟು ಅತ್ಯಾಚಾರ ಆಗತ್ತೆ. ಕಲ್ಪ ಕಲ್ಪ ಸಹನ ಕರ್ನಾ ಪಡ್ತಾ ಹೇ. ಕಲ್ಪ ಕಲ್ಪನು ಸಹನೆ ಮಾಡ್ಬೇಕಾಗತ್ತೆ. ಜ್ಞಾನ ಮೇ ಆನೆ ಸೆ ಫಿರ್ ಭಕ್ತಿ ಬಿ छूट जाती है. ಜ್ಞಾನಕ್ಕೆ ಬಂದ ಮೇಲೆ ಭಕ್ತಿ ಬಿಟ್ಟು ಹೋಗ್ತದೆ. घर में समझो मंदिर है, स्त्री पुरुष दोनों भक्ति करते हैं. स्त्री को ज्ञान की चटक लग जाती है और भक्ति छोड़ देती तो कितना हंगामा हो जाएगा. ಈ ತಿಳ್ಕೊರಿ, ಮನೆಯಲ್ಲಿ ಮಂದಿರ ಇದೆ, ಸ್ತ್ರೀ ಪುರುಷ ಇಬ್ಬರು ಭಕ್ತಿ ಮಾಡ್ತಾರೆ. ಈಗ ಸ್ತ್ರೀ ಜ್ಞಾನದಲ್ಲಿ ಬಂದು ಬಿಡ್ತಾರೆ, ಪಕ್ಕ ಆಗ್ಬಿಡ್ತದೆ. ಆಗ ಅವ್ರು ಭಕ್ತಿ ಬಿಟ್ಟು ಬಿಟ್ಟಾಗ ಎಷ್ಟು ಗಲಾಟೆ ಆಗತ್ತೆ. ವಿಕಾರ ಮೇ ಬಿ ನ ಜಾಯೆ ಶಾಸ್ತ್ರಾದಿ ಬಿ ನ ಪಡೆ ತೋ ಜಗಳ ಹೋಗಾನ. ಆ ವಿಕಾರದಲ್ಲೂ ಹೋಗೋದಿಲ್ಲ, ಶಾಸ್ತ್ರ ಅವನ್ನು ಓದೋದಿಲ್ಲ ಅಂದಾಗ ಜಗಳ ಆಗ್ತತ್ತಾನೆ. ಇಸ್ಮೆ ವಿಘ್ನ ಬಹುತ್ ಪಡ್ತೆ ಹೇ. ಇದರಲ್ಲಿ ಬಹಳ ವಿಘ್ನಗಳು ಬೀಳ್ತದೆ. ಅವ್ರ ಸತ್ಸಂಗ ಮೇ ಜಾನೆ ಕೆ ಲಿಯೆ ರೋಕ್ತೆ ನಹಿ ಹೇ. ನೋಡಿ, ಬೇರೆ ಸತ್ಸಂಗಗಳಲ್ಲಿ ಹೋಗ್ಲಿಕ್ಕೆ ಯಾರು ಬೇಡ ಅನ್ನಂಗಿಲ್ಲ. ಯಹಾ ಹೇ ಪವಿತ್ರತಾ ಕಿ ಬಾತ್. ಇಲ್ಲಿ ಪವಿತ್ರತೆ ಮಾತಿದೆ. ಪುರುಷ ತೋ ನಹಿ ರಹ ಸಕ್ತೆ ತೋ ಜಂಗಲ್ ಮೇ ಚಲೆ ಜಾತೆ. ಸ್ತ್ರೀಯ ಕಹಾ ಜಾಯೆ. ಪುರುಷರು ಅವ್ರು ಇರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಕಾಡಿಗೆ ಹೋಗ್ಬಿಡ್ತಾರೆ. ಆದ್ರೆ ಸ್ತ್ರೀಯರು ಎಲ್ಲಿಗೆ ಹೋಗ್ಬೇಕು. ಸ್ತ್ರೀಯೋಂ ಕೆ ಲಿಯೆ ವಹ ಸಮಜ್ತೆ ನರಕ ಕಾ ದ್ವಾರ ಹೇ. ಸ್ತ್ರೀಯರಿಗೆ ಏನಂತ ತಿಳ್ಕೊಂಡ್ಬಿಡ್ತಾರೆ, ಓ ಈ ನಾರಿ ನರಕಕ್ಕೆ ದ್ವಾರ. ಬಾಪ ಕಹತೆ ಯಹ ತೋ ಸ್ವರ್ಗ ಕಾ ದ್ವಾರ ಹೇ. ಅರೆ ಬಾಬಾ ಹೇಳ್ತಾರೆ ನಾರಿನೇ ಸ್ವರ್ಗಕ್ಕೆ ದ್ವಾರ.
तुम बच्चियां अभी स्वर्ग स्थापन करती हो, ತಾವು ಮಕ್ಕಳೀಗ ಸ್ವರ್ಗದ ಸ್ಥಾಪನೆ ಮಾಡ್ತೀರಿ. ಇನ್ಸೆ ಪಹಲೆ ನರಕ ಕಾ ದ್ವಾರ ಥಿ, ಮೊದಲೇನಾಗಿದ್ರಿ ನರಕದ ದ್ವಾರ ಆಗಿದ್ರಿ. ಅಭಿ ಸ್ವರ್ಗ ಕಿ ಸ್ಥಾಪನಾ ಹೋತಿ ಹೈ, ಈಗ ಸ್ವರ್ಗದ ಸ್ಥಾಪನೆ ಆಗತ್ತೆ. सत्युग है स्वर्ग का द्वार, कलयुग है नरक का द्वार. ये समझ की बात है. ಸತ್ಯುಗ ಅಂದ್ರೆ ಸ್ವರ್ಗದ ದ್ವಾರ, ಕಲಿಯುಗ ಅಂದ್ರೆ ನರಕದ ದ್ವಾರ. ಇದು ತಿಳ್ಕೊಳ್ಳೋ ಮಾತಲ್ವಾ. तुम बच्चे भी नंबरवार पुरुषार्थ अनुसार समझते हो, ताव मಕ್ಕಳು ಕೂಡ नंबरवार पुरुषार्थ अनुसार ತಿಳ್ಕೋತೀರಿ. बल पवित्र तो रहते हैं, बाकी ज्ञान की धारणा नंबरवार होती है. ಬಲೆ ಪವಿತ್ರ ಅಂತ ಇರ್ತಾರೆ, ಆದ್ರೆ ಜ್ಞಾನದ ಧಾರಣೆ ನಂಬರ್ವಾರ್ ಆಗುತ್ತೆ. तुम तो वहां से निकल कर यहाँ आकर बैठे हो, ತಾವೆಲ್ಲ ಅಲ್ಲಿಂದ ಬಂದು ಈಗ ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ. परंतु अब तो समझाया जाता है ಗೃಹಸ್ಥ ವ್ಯವಹಾರ में रहना है. ಅದು ಈಗ ಬಾಬಾ ತಿಳಿಸ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರಬೇಕು. उनको तकलीफ होती है, ಅವ್ರಿಗೆ ಕಷ್ಟ ಆಗ್ತದೆ. यहाँ रहने वालों के लिए तो कोई तकलीफ नहीं है, ಇಲ್ಲಿರೋರಿಗೆ ಯಾವುದೇ ಕಷ್ಟ ಇಲ್ಲ. तो बाप समझाते कमल फूल समान ಗೃಹಸ್ಥ ವ್ಯವಹಾರ में रहते पवित्र रहो. ಬಾಬಾ ತಿಳಿಸ್ತಾರೆ, ಕಮಲ ಪುಷ್ಪ ಸಮಾನ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರವಾಗಿರಬೇಕು. ಸೋ ಬಿ ಇಸ್ ಅಂತಿಮ ಜನ್ಮ ಕಿ ಬಾತ್ ಹೈ, ಯಾಕಂದ್ರೆ ಇದು ಅಂತಿಮ ಜನ್ಮದ ಮಾತು ಅಂತ ಹೇಳ್ತಾರೆ ಬಾಬಾ. ಗೃಹಸ್ಥ ವ್ಯವಹಾರ ಮೇ ರಹತೆ ಹುಯೆ ಅಪ್ನೆ ಕೋ ಆತ್ಮ ಸಮझो, ಗೃಹಸ್ಥ ವ್ಯವಹಾರದಲ್ಲಿರ್ತಾ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ಹಿ ಸುನ್ತಿ ಹೈ, ಆತ್ಮ ಹಿ ಯಹ ಬನಿ ಹೈ, ಆತ್ಮನೇ ಕೇಳ್ತದೆ, ಆತ್ಮನೇ ಈ ರೀತಿಯಾಗಿದೆ. ಆತ್ಮ ಹಿ ಜನ್ಮ ಜನ್ಮಾಂತರ ಭಿನ್ನ ಭಿನ್ನ ಡ್ರೆಸ್ ಪಹಂತಿ ಆಯಿ ಹೈ, ಆತ್ಮನೇ ಜನ್ಮ ಜನ್ಮಾಂತರ ಭಿನ್ನ ಭಿನ್ನ ವಸ್ತ್ರಗಳನ್ನ ಧರಿಸ್ತಾ ಬಂದಿದೆ. अब हम आत्माओं को वापस जाना है, बाप से योग लगाना है, मूल बात है यह. ಈಗ ನಾವೆಲ್ಲ ಆತ್ಮಗಳು ವಾಪಸ್ ಮನೆಗೆ ಹೋಗ್ಬೇಕು, ತಂದೆ ಜೊತೆ ಯೋಗ ಜೋಡಿಸ್ಬೇಕು. ಮೂಲವಾದ ಮಾತೆ ಇದು. बाप कहते मैं आत्माओं से बात करता हूँ, आत्मा भ्रुकुटी के बीच रहती है, इन ऑर्गन्स द्वारा सुनती है. ತಂದೆ ಹೇಳ್ತಾರೆ, ನಾನು ಆತ್ಮಗಳ ಜೊತೆ ಮಾತಾಡ್ತೀನಿ. ಆತ್ಮ ಭ್ರುಕುಟಿ ಮಧ್ಯದಲ್ಲಿರುತ್ತೆ, ಈ ಕರ್ಮೇಂದ್ರ ಮೂಲಕ ಕೇಳುತ್ತೆ. ಆತ್ಮ ಇನ್ಮೆ ನಹಿ ಹೋತಿ तो ಶರೀರ ಮುರ್ದಾ ಬನ್ ಜಾತಾ है, ಆತ್ಮ ಇದರಲ್ಲಿ ಇಲ್ಲ ಅಂತಂದ್ರೆ ಇದು ಶವ ಆಗ್ಬಿಡ್ತದೆ. तो बाप कितना ವಂಡರ್ಫುಲ್ ಜ್ಞಾನ ಆಕರ್ ದೇತೆ हैं, ನೋಡಿ ತಂದೆ ಎಷ್ಟು ವಂಡರ್ಫುಲ್ ವಿಚಿತ್ರ ಜ್ಞಾನ ಬಂದು ಕೊಡ್ತಾರೆ. ಪರಮಾತ್ಮ ಬಿಗರ तो यह बातें कोई समझा ना सके, ಪರಮಾತ್ಮನ ವಿನಃ ಈ ಮಾತನ್ನ ಬೇರೆ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಯಾಸಿ ಆದಿ कोई आत्मा को थोड़ी देखते हैं, ಸನ್ಯಾಸಿಗಳು ಮುಂತಾದವರು ಅವ್ರೇನ್ ಆತ್ಮವನ್ನ ನೋಡ್ತಾರ? ಇಲ್ಲ. ಇವತ್ತು ಆತ್ಮಕ್ಕೂ ಪರಮಾತ್ಮ ಸಮಜ್ತೆ, ಅವ್ರೇನ್ ಮಾಡ್ತಾರೆ? ಆತ್ಮವನ್ನ ಪರಮಾತ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ. ದೂಸರಾ ಫಿರ್ ಕಹತೆ ಆತ್ಮ ಮೇ ಲೇಪ್ ಚೇಪ್ ನಹಿ ಲಗ್ತಾ, ಇನ್ನೊಂದೇನ್ ಹೇಳ್ತಾರೆ? ಓ ಆತ್ಮಕ್ಕೆ ಏನು ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಶರೀರ ಕೋ ಧೋನೆ ಗಂಗಾ ಮೇ ಜಾತೆ, ಶರೀರವನ್ನ ತೊಳ್ಕೊಳ್ಳಿಕ್ಕೆ ಗಂಗಾ ನೀರ್ನಲ್ಲಿ ಮುಳುಗ್ ಬರ್ತಾರೆ. ಏನೇ ಸಮಜ್ತೆ ಆತ್ಮ ಹಿ ಪತಿದ್ ಬಂತಿ, ಅರೆ ತಿಳ್ಕೊಳ್ಳೋದಿಲ್ಲ, ಪತಿತ ಆಗೋದಿಲ್ಲ ಆತ್ಮನೇ. ಆತ್ಮ ಹಿ ಸಬ್ ಕುಚ್ ಕರ್ತಿ ಹೈ, ಎಲ್ಲ ಮಾಡೋದು ಆತ್ಮನೇ. बाप समझाते रहते हैं ये मत समझो हम फलाना हूं या फलाना हूं, नहीं सब ಆತ್ಮಯೇ है. ಬಾಬಾ ತಿಳಿಸ್ತಿರ್ತಾರೆ, ಈ ರೀತಿ ತಿಳ್ಕೊಳ್ಬೇಡಿ ನಾನು ಅಂತವನು ನಾನು ಇಂಥವನು, ಜಸ್ಟ್ ನಾವೆಲ್ಲ ಆತ್ಮಗಳಷ್ಟೇ. ಜಾತಿ ಪಾತಿ ಕಾ ಕೋಯಿ ಭೇದ ನಹಿ ರಹನಾ ಚಾಹಿಯೆ, ಯಾವುದೇ ಜಾತಿ ಪಾತಿ ಭೇದಗಳು ಇರಬಾರದು. ಅಪ್ನೆ ಕೋ ಆತ್ಮ ಸಮझो, ತಮ್ಮನ್ನ ಆತ್ಮನ್ ತಿಳ್ಕೊಳ್ಳಿ. ಗೌರ್ಮೆಂಟ್ ಕೋಯಿ ಧರ್ಮ ಕೋ ನಹಿ ಮಾನ್ತಿ, ಗೌರ್ಮೆಂಟ್ ನೋಡಿ ಧರ್ಮವನ್ನು ಒಪ್ಕೊಳ್ಳೋದಿಲ್ಲ. ಹೌದು, सब धर्म तो देह के हैं, ಇವೆಲ್ಲ ಧರ್ಮ ದೇಹದ್ದು. ಪರಂತು ಸಬ್ ಆತ್ಮಾओं का बाप तो एक ही है, ಅರೆ ಎಲ್ಲ ಆತ್ಮಗಳ ತಂದೆ ಒಬ್ರೇ ಆಗಿದ್ದಾರೆ. देखना भी आत्मा को है, ನೋಡ್ಬೇಕಾದದ್ದು ನಾವು ಆತ್ಮವನ್ನೇ. ಸಭಿ ಆತ್ಮಾओं का स्वधर्म शांत है, ಎಲ್ಲ ಆತ್ಮಗಳ ಸ್ವಧರ್ಮ ಶಾಂತ ಆಗಿದೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ
ನೆನಪು ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. धारणेಗಾಗಿ मुख्य सार 1 पॉइंट, जो बात काम की नहीं उसे एक कान से सुन दूसरे से निकाल देना है. ಯಾವ ಮಾತು ಕೆಲಸಕ್ಕೆ ಉಪಯೋಗ ಇಲ್ಲ ಅದನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ತೆಗೆದು ಹಾಕಬೇಕು. ಹಿಯರ್ ನೋ ಇವಿಲ್, ಬಾಪ್ ಜೋ ಶಿಕ್ಷಾಯ್ ದೇತಾ ಹೈ ಉಸೆ ಧಾರಣ ಕರ್ನಾ ಹೈ. ಕೆಟ್ಟದ್ದನ್ನ ಕೇಳಬಾರದು, ತಂದೆ ಏನು ಶಿಕ್ಷಣಗಳನ್ನ ಕೊಡ್ತಾರೆ ಅದನ್ನ ಧಾರಣೆ ಮಾಡಬೇಕು. ಎರಡನೇದು, कोई भी हद की तमन्नाएं नहीं रखनी है. ಯಾವುದೇ ಹದ್ದಿನ ಇಚ್ಛೆಗಳನ್ನ ಇಟ್ಕೋಬಾರದು. ಆಂಖೋं की बड़ी संभाल रखनी है. ಕಣ್ಣುಗಳದ್ದು ಬಹಳ ಸಂಭಾಲನೆ ಇಟ್ಕೋಬೇಕು. ಕ್ರಿಮಿನಲ್ ದೃಷ್ಟಿ ನ ಜಾಯ್, ವಿಕಾರಿ ದೃಷ್ಟಿ ಹೋಗಬಾರದು. कोई भी कर्मेंद्र चलायमान ना हो. ಯಾವ ಕರ್ಮೇಂದ್ರಿಯಗಳು ಚಂಚಲತೆ ಆಗಬಾರದು. ಖುಷಿ ಸೆ ಭರ್ಪೂರನ, ಯಾವಾಗ್ಲೂ ಖುಷಿಯಿಂದ ಭರ್ಪೂರಾಗಿರಬೇಕು. ವರದಾನ ಕೊಡ್ತಾರೆ ಬಾಬಾ, माया के खेल को साक्षी होकर देखने वाले सदा निर्भय मायाजीत भव. ಮಾಯಾ ಆಟವನ್ನ ಸಾಕ್ಷಿಯಾಗಿದ್ದು ನೋಡುವಂತ ಸದಾ ನಿರ್ಭಯ ಮಾಯಾಜೀತರಾಗಿ. समय प्रति समय जैसे आप बच्चों की स्टेज आगे बढ़ती जा रही है, ऐसे अब माया का वार नहीं होना चाहिए. माया नमस्कार करने आए, वार करने नहीं. ಸಮಯ ಪ್ರತಿ ಸಮಯ ಹೇಗೆ ತಾವು ಮಕ್ಕಳ ಸ್ಟೇಜ್ ಮುಂದುವರಿತಾ ಹೋಗ್ತಾ ಇದೆ, ಹಾಗೆ ಈಗ ಮಾಯೆ ದಾಳಿ ಮಾಡಬಾರದು. ಮಾಯೆ ನಿಮ್ಮ ಮುಂದೆ ನಮಸ್ಕಾರ ಮಾಡ್ಲಿಕ್ಕೆ ಬರಬೇಕೆ ಹೊರತಾಗಿ ದಾಳಿ ಮಾಡಬಾರದು. ಯದಿ ಮಾಯಾ ಆ ಬಿ ಜಾಯೆ ತೋ ಉಸೆ ಖೇಲ್ ಸಮಜ್ ಕರ್ ದೇಖೋ. ಒಂದು ವೇಳೆ ಮಾಯೆ ಬಂದ್ರೂ ಕೂಡ ಅದನ್ನ ಆಟ ಅಂತ ತಿಳ್ಕೊಂಡು ನೋಡಿ. ಐಸೆ ಅನುಭವ ಹೋ ಜೈಸೆ ಸಾಕ್ಷಿ ಹೋಕರ್ ಹದ್ ಕಾ ಡ್ರಾಮಾ ದೇಖ್ತೆ ಹೈ. ಹೆಂಗ ಅನುಭವ ಮಾಡಬೇಕು? ಸಾಕ್ಷಿಯಾಗಿದ್ದು ನಾನೀಗ ಹದ್ದಿನ ಡ್ರಾಮಾ ನೋಡ್ತಾ ಇದ್ದೀನಿ. माया का कैसा भी विकराल रूप हो, आप उसे खिलौना और खेल समझकर देखेंगे तो बहुत मजा आएगा. ಮಾಯೆ ಎಂಥದೇ ವಿಕರಾಳ ರೂಪದಲ್ಲಿ ಬರಲಿ, ನೀವು ಅದನ್ನ ಒಂದು ಗೊಂಬೆ ಮತ್ತು ಆಟ ಅಂತ ತಿಳ್ಕೊಂಡು ನೋಡಿದ್ರೆ ನಿಮಗೆ ಬಹಳ ಮಜಾ ಬರ್ತದೆ. ಫಿರ್ ಉಸಸೆ ಡರೆಂಗೆ ವ ಘಬರಾಯಂಗೆ ನಹಿ. ಆಗ ನೀವು ಅದರಿಂದ ಹೆದರೋದಿಲ್ಲ ಅಂತಾರೆ ಬಾಬಾ. ಜೋ ಬಚ್ಚೆ ಸದಾ ಖಿಲಾಡಿ ಬನ್ಕರ್ साक्षी हो माया का खेल देखते हैं, वह सदा निर्भय व मायाजीत बन जाते हैं. ಯಾವ ಮಕ್ಕಳು ಸದಾ ಆಟಗಾರಾಗಿ ಸಾಕ್ಷಿಯಾಗಿದ್ದು ಮಾಯ ಆಟ ನೋಡ್ತಾರೆ, ಅವರು ಸದಾ ನಿರ್ಭಯ ಮತ್ತು ಮಾಯಾಜೀತ ಆಗ್ತಾರೆ. ಸ್ಲೋಗನ್, ऐसा स्नेह का सागर बनो जो क्रोध समीप भी न आ सके. ನೀವೆಷ್ಟು ಸ್ನೇಹದ ಸಾಗರ ಆಗಬೇಕಂದ್ರೆ ಕ್ರೋಧ ಸಮೀಪನು ಬರಕ್ ಸಾಧ್ಯ ಆಗಿರಬಾರದು. ಅವ್ಯಕ್ತ ಇಶಾರೆ, अब संपन्न व कर्मातीत बनने की धुन लगाओ. ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗೋದ್ರಲ್ಲಿ ತತ್ಪರ ಆಗ್ರಿ. कर्मातीत अर्थात कर्म के अधीन नहीं, कर्मों के परतंत्र नहीं. कर्मातीत ಅಂದ್ರೇನು? ಕರ್ಮಕ್ಕೆ ಅಧೀನ ಆಗಬಾರದು, ಕರ್ಮಗಳ ಪರತಂತ್ರ ಅಲ್ಲ. ಸ್ವತಂತ್ರ ಹೋ, ಕರ್ಮೇಂದ್ರಿಯ ದ್ವಾರ ಕರ್ಮ ಕರಾವ್. ಸ್ವತಂತ್ರ ಆಗಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸ್ರಿ. जो गायन है कि करते हुए अकर्ता संबंध संपर्क में रहते हुए कर्मातीत, क्या ऐसी स्टेज रहती है? ಏನ್ ಗಾಯನ ಇದೆ ಅಲ್ವಾ, ಎಲ್ಲವನ್ನ ಮಾಡ್ತಾ ಅಕರ್ತ ಸಂಬಂಧ ಸಂಪರ್ಕದಲ್ಲಿರ್ತಾ ಕರ್ಮಾತೀತ್. ಸೊ ಬಾಬಾ ತಿಸ್ರ ಅಂತ ಸ್ಟೇಜ್ ಇರ್ತದ ನಿಮ್ದು. कोई भी लगाव ना हो, ಯಾವ ಕಡೆಗೂ ಎಳೆತ ಸೆಳೆತ ಲಗಾವ್ ಇರಬಾರ್ದು. ಅವ್ರ ಸರ್ವಿಸ್ ಬಿ ಲಗಾವ್ ಸೆ ನಾ ಹೋ, ಸೇವೆ ಜೊತೆನೂ ಲಗಾವ್ ಇರಬಾರದು. ಲೇಕಿನ್ ನಿಮಿತ್ತ ಭಾವ ಸೆ ಹೋ, ಬರೀ ಏನಿರ್ಬೇಕು? ನಿಮಿತ್ತ ಭಾವದಿಂದಿರಬೇಕು. इससे ಸಹಜಿ ಕರ್ಮಾತೀತ ಬನ್ ಜಾಯೇಗೆ. ಇದರಿಂದ ನೀವು ಸಹಜನೇ ಕರ್ಮಾತೀತ ಆಗ್ತೀರಿ. ಅಚ್ಚಾ, ಓಂ ಶಾಂತಿ.